ಇಡೀ ಕರ್ನಾಟಕ ಜನತೆಗೆ ನಮಸ್ಕಾರಗಳು. ಈಗ ಬೋಟಿ ಸಾರು ಹೇಗ್ ಮಾಡೋದು ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ. ಈಗ ಬನ್ನಿ ಹೋಗೋಣ ಅಡುಗೆ ಮನೆಗೆ. ಕುಕ್ಕರ್ ಇಟ್ಟಿದ್ದೀನಿ. 2 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ. 2 ಸ್ಪೂನ್ ಅಷ್ಟು ಸಾಕು. ಎಣ್ಣೆ ಹಾಕಿದ್ದೀನಲ್ವಾ. ಈಗ ಹಾಗೆ ಬೋಟಿ ಹೇಗೆ ತೊಳೆದಿದ್ದೀನಿ ಅಂದರೆ, ತಣ್ಣೀರಲ್ಲಿ 4 ಸಲ ತೊಳೆದು ಶುದ್ಧವಾಗಿ ತಿರ್ಗಾ ಇನ್ನು 2 ಸಲ ಬಿಸಿನೀರಲ್ಲಿ ತೊಳೆದು ಒಂಚೂರು ಸ್ಮೆಲ್ ಬರ್ದಿರಂಗೆ ನೀಟಾಗಿ ತೊಳೆದಿಟ್ಟಿದ್ದೀನಿ. ಇದು ಹಾಗೆ ಇದು ಕಾದಿರ್ಬೋದು. ಎಣ್ಣೆ ಕಾಯ್ದ ತಕ್ಷಣ ಕರಿಬೇವು ಸೊಪ್ಪು ಹಾಕ್ಕೊತೀನಿ. ಯಾಕಂದರೆ ಎಲ್ಲದಕ್ಕೂ ಕರಿಬೇವು ಸೊಪ್ಪು ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು, ಟೇಸ್ಟು ಇರುತ್ತೆ ಅನ್ನೋದು. ಕರಿಬೇವು ಸೊಪ್ಪು ಹಾಕಿದ್ದೀನಿ. ಮತ್ತು ಕರಿಬೇವು ಸೊಪ್ಪು ಹಾಕಿದ ತಕ್ಷಣ ಈಗ ತೊಳೆದಿರೋದು ಬೋಟಿ ಹಾಕ್ಕೊಳ್ತಾ ಇದ್ದೀನಿ. ನೀಟಾಗಿ ತೊಳೆದಿದ್ದೀನಿ, ಒಂಚೂರು ಸ್ಮೆಲ್ ಇರೋದಿಲ್ಲ. ಎಣ್ಣೆದಲ್ಲಿ ಈಗ 1 ಸ್ಪೂನು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಅದ್ರ ಮೇಲೆ ರುಚಿಗೆ ತಕ್ಕಂಗೆ ಉಪ್ಪು, ಆಮೇಲೆ ಅರಶಿನ ಪುಡಿ ಹಾಕ್ತಾ ಇದ್ದೀನಿ. ಅರಶಿನ ಪುಡಿ ಹಾಕಿ ಚೆನ್ನಾಗಿ ಕಲಿಸ್ಕೊಡ್ಬೇಕು. ಎಣ್ಣೆ ಹಾಕಿ ಮತ್ತೆ ಬೋಟಿ ಎಲ್ಲ ಹಾಕಿದ್ದೀನಲ್ಲ, ಆ ನೀರು ತೊಳೆದಿರೋ ನೀರೆಲ್ಲ ಎಣ್ಣೆದಲ್ಲೇನೆ ಅದು ಹೀರ್ಕೊಳ್ಳಿ ಅಂದ್ಬಿಟ್ಟು ಸ್ವಲ್ಪ ಹೊತ್ತು ಮುಚ್ಚಿಡ್ತೀನಿ. ಇದು ಈಗ 5 ನಿಮಿಷ ಆಯಿತು ಮುಚ್ಚಿಟ್ಟಿರೋದನ್ನ. ಎಲ್ಲ ಇದು ನೀರೆಲ್ಲ ತೊಳೆದಿರೋ ನೀರೆಲ್ಲನೂ ಹೀರ್ಕೊಂಡಿದೆ. ಈಗ 1 ಚಮಚ ನೀರು ಹಾಕ್ತೀನಿ. ಈಗ 1 ಚಮಚ ನೀರು ಹಾಕ್ಕೊಂಡೆ. ಇನ್ನೂ ಸ್ವಲ್ಪ ಬೇಕಾದರೆ ನೀರು ಹಾಕ್ಕೋಬೋದು. ಯಾಕಂದರೆ ಇದು ಮುಳುಗೋವರೆಗೂ ಸ್ವಲ್ಪ ನೀರು ಹಾಕ್ಬೇಕಂದ್ರೆ ಕುಕ್ಕರಲ್ಲಿ ಹಾಕೋದಲ್ವಾ, ಒಂದು 5 ವಿಸಲು. ಹಂಗಾಗಿ ಈಗ ಕುಕ್ಕರ್ ಮುಚ್ತಾ ಇದ್ದೀನಿ. ಒಂದು 4 ವಿಸಿಲ್ಗೆ ಹಾಕ್ತಾ ಇದ್ದೀನಿ. ಒಂದು 4 ವಿಸಿಲ್ ಆಗಲಿ. ರುಬ್ಕೊಳಕ್ಕೆ ಕಾಯಿ ಚೂರು, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಟಮಾಟ, ಮತ್ತು ಚಕ್ಕ ಲವಂಗ, ಕೊತ್ತಂಬರಿ ಸೊಪ್ಪು, ಮತ್ತು ಮರಾಠ ಮೊಗ್ಗು, ಮತ್ತು ಸ್ಟಾರ್ ತೊಗೊಂಡಿದ್ದೀನಿ. ಇಷ್ಟು ಮಸಾಲೆಲ್ಲ ರುಬ್ಕೊಳ್ಳೋಣ. ನ್ಯಾಚುರಲ್ಲಾಗಿ ಇರೋ ಮನೇಲಿ ಮಸಾಲ ಹಾಕಿ ರುಬ್ಬಿ ಬೋಟಿ ಸಾರಿಗೆ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ. ಆದರೆ ಜಾಸ್ತಿ ಮಸಾಲೆ ಹಾಕಿ ಮತ್ತು ಹಸಿಮೆಣ್ಸಿಕಾಯಿ ರುಬ್ಬಿ ಹಾಕಿ ಮಾಡಿದ್ರೆ ಏನಾಗುತ್ತೆ ಗೊತ್ತಾ, ಬೋಟಿ ಸಾರಿಗೆ ಹೊಟ್ಟೆ ಎಲ್ಲ ಉರಿ ಬರುತ್ತೆ. ಗ್ಯಾಸ್ಟ್ರಿಕ್ ಇರೋರಿಗೆಲ್ಲ ತುಂಬ ಪ್ರಾಬ್ಲಮ್ ಆಗುತ್ತೆ. ಇದು ಈ ಥರ ಸಿಂಪಲ್ಲಾಗಿ ಮಾಡಿಕೊಂಡ್ರೆ ತಂಪಾಗಿರುತ್ತೆ. ಬೋಟಿ ಸಾರು ತಿಂದ್ರೇನು ಹೊಟ್ಟೆದಲ್ಲಿ ತಂಪಾಗಿರುತ್ತೆ. ಗ್ಯಾಸ್ಟ್ರಿಕ್ ಇರೋರಿಗೆ ಏನು ತೊಂದರೆ ಆಗಲ್ಲ. ವಿಸಿಲ್ ಆಗಿದೆ. ಬೆಂದೋಗಿದೆ. ಎಲ್ಲ ಬೆಂದೋಗಿದೆ. ಸೈಡ್ಗೆ ಇಡೋಣ. ಈಗ ಪಾತ್ರೆ ಇಟ್ಟಿದ್ದೀನಿ ಸ್ಟವ್ ಮೇಲೆ. ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ ಎಣ್ಣೆ. ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ ಈರುಳ್ಳಿ ಹಾಕಿದ್ದೀನಿ. ಕಾದಿದೆ. ಇದು ಬಂದ್ಬಿಟ್ಟು ಕಾಶ್ಮೀರು ಖಾರದ ಪುಡಿ ಹಾಕ್ತಾ ಇದ್ದೀನಿ. ಕಾಶ್ಮೀರದ್ದು, ಅದು ಕಲರ್ ಬರುತ್ತೆ, ಸ್ವಲ್ಪ ಕಲರ್ ಬರುತ್ತೆ. ಚೂರು ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಅರಿಶಿನ ಪುಡಿ. ಇದು ಮಟನ್ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಗರಂ ಮಸಾಲ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಧನಿಯಾ ಪುಡಿ 2 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಹಾಕ್ಕೊಂಡ ತಕ್ಷಣ ಎಲ್ಲ ಕಲಿಸ್ಕೋಬೇಕು. ಈಗ ಎಣ್ಣೆದಲ್ಲೇ ಎಲ್ಲ ಕಲಿಸ್ಕೋಬೇಕು. ಕಲಿಸ್ಕೊಂಡ ತಕ್ಷಣ ಇದು ಮಸಾಲೆ ಹಾಕ್ಕೋಬೇಕು. ರುಬ್ಬಿರೋದು ಮಸಾಲೆನೇ ಚೆನ್ನಾಗಿ ಗೋಳಿಸ್ಕೋಬೇಕು. ಇದು ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗುತ್ತೆ, ಯಾಕಂದರೆ ಇದು ಎಣ್ಣೆದಲ್ಲೇ ಗೋಳಿಸ್ಕೊಂಡ್ರೆ.
ಮಗ್ಲಿ ಸ್ವಲ್ಪ ತಲೆ ಮುಚ್ಚಿಬಿಡೋಣ. ನೋಡು ಮಸಾಲೆ ಎಲ್ಲ ಎಣ್ಣೆದಲ್ಲೆಲ್ಲ ಚೆನ್ನಾಗಿ ಬೆಂದ್ಕೊಂಡಿದೆ. ಬೆಂದ್ಕೊಂಡು ಆದ್ಮೇಲೆ ಸ್ವಲ್ಪ ಖಾರದ ಪುಡಿ ಹಾಕ್ತೀನಿ. ಖಾರದ ಪುಡಿ ಇದು ಮೆಣಸು ಪುಡಿ, ಇದು ಖಾರದ ಪುಡಿ 1 ಸ್ಪೂನ್ ಹಾಕ್ತೀನಿ. ಯಾಕಂದರೆ ಅದು ಫಸ್ಟ್ ಹಾಕಿದ್ದು ಕಾಶ್ಮೀರು ಚಿಲ್ಲಿ ಪೌಡ್ರು, ಅದ್ರಲ್ಲಿ ಖಾರ ಇರಲ್ಲ. ಹಂಗಾಗಿ ಇದನ್ನಲ್ಲಿ ಮಸಾಲೆ ಎಲ್ಲನೂ ಅರ್ಧಕ್ಕರ್ಧ ಬೆಂದೋಗುತ್ತೆ. ಯಾಕಂದರೆ ರಸ ಎಲ್ಲ ಚೆನ್ನಾಗಿ ಎಳಿತೈತೆ. ಬೇಯಿಸ್ಕೊಂಡಿರೋದು ಬೋಟಿನ ಇದನ್ನಲ್ಲಿ ಕಲಿಸ್ತಾ ಇದ್ದೀನಿ. ಮಸಾಲೆಲ್ಲ ಕಲಿಸ್ಕೊಂಡು ನೋಡು ಈ ಥರ ಕಲರ್ ಬಂದಿದೆ, ಚೆನ್ನಾಗಿ ಬಂದಿರುತ್ತೆ. ಈಗ ಚೆನ್ನಾಗಿ ಕಾದ್ಮೇಲೆ ಇಳಿಸ್ಕೊಂಡು ಬೋಟಿ ಸಾರು ರೆಡಿ ಆಗಿದೆ. ಬೋಟಿ ಸಾರು ರೆಡಿಯಾಗಿದೆ, ಚೆನ್ನಾಗಿ ಬಂದಿದೆ. ನಾಟಿ ಸಾರು ಥರ ನೀವು ಒಂದು ಸಾರಿ ಮನೇಲಿ ಮಾಡಿ ನೋಡಿ. ಇಳಿಸ್ಕೊತೀನಿ. ಈಗ ಬೋಟಿ ಸಾರು ರೆಡಿ. ಬೋಟಿ ಸಾರು ಮುದ್ದೆ ರೆಡಿ. ಈ ವಿಡಿಯೋ ಇಷ್ಟ ಆದರೆ ನೀವು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.